Chinu, are you ready? Yes, ma'am. I'm ready. Auntie, Come inside, Carrie. Chinu, are you ready? Yes, Carrie. I'm coming. Chinu, come first. Bus has been arrived. Okay, Carrie. Chinu, ಯಾರ ಜೊತೆನೂ ಜಗಳ ಆಡಬಾರ್ದು, ಓಕೆನಾ? Okay, ma'am. Don't worry. ಮ್ಯಾಮ್, ನಾವು ಮುಂಚೆ ಇದ್ರಲ್ಲ ಮನೆ, ಅದು ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಜ್ಜಿ ಮನೆಗೆಲ್ಲ ಹತ್ರ ಇತ್ತು. ಯಾಕೆ ಮ್ಯಾಮ್ ನೀವು ಇಲ್ಲಿಗೆ ಬಂದ್ಬಿಟ್ಟಿದ್ದು? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಚಿನ್ನು. ಅಜ್ಜಿ ತಾತ ಹತ್ರ ಇದ್ದೀವಿ, ದೂರ ಇದ್ದೀವಿ ಅಂತ ಅದ್ರ ಬಗ್ಗೆ ನೀನು ಯಾವತ್ತೂ ಫೀಲ್ ಆಗಬಾರ್ದು, ಆಯ್ತಾ? ಅಜ್ಜಿ ತಾತ ಮನೆಗೆ ಬರ್ತಾರಲ್ಲ ಅವಾಗ ಮಾತಾಡು. ಇವಾಗ ನೀನು ಯಾಕೆ ಲಂಚ್ ಬಾಕ್ಸ್ ಎಲ್ಲ ವಾಪಸ್ ತರ್ತಿದ್ಯಾ? ಊಟ ಯಾಕೆ ಮಾಡ್ತಿಲ್ಲ ನೀನು? ಆಂಟಿ, ಅವನು ಊಟ ಎಲ್ಲ ನನಗೆ ಕೊಡ್ತಾನೆ. ನನ್ನ ಊಟ ಎಲ್ಲ ಅವನು ತಗೊಳ್ತಿದ್ದಾನೆ. ಅವನಿಗೆ ನೂಡಲ್ಸ್ ಮತ್ತೆ ಸ್ನ್ಯಾಕ್ಸ್ ಎಲ್ಲ ಇಷ್ಟ ಆಗಲ್ವಂತ, ಅದಕ್ಕೆಲ್ಲ ನನಗೆ ಕೊಡ್ತಿದ್ದಾನೆ ಅವನು. ಚಿನ್ನು, ನಿಂಗೆ ಏನು ಬೇಕು ಅಂತ ನಾನು ಕೇಳ್ತೀನಿ ತಾನೆ ರಾತ್ರಿನೇ. ಏನು ಬೇಕಮ್ಮ ಲಂಚ್ ಬಾಕ್ಸ್ಗೆ ಅಂತ? ಇಂಥದ್ದು ಬೇಕು ಅಂತ ಹೇಳ್ಬೇಕಲ್ವಾ? ನಾನು ಮಾಡ್ಕೊಡ್ತೀನಲ್ವಾ ನಿನಗೆ. ಯಾಕೆ ಈ ಥರ ಮಾಡ್ತಿರೋದು ನೀನು? ಓ ಮ್ಯಾಮ್, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಇವಾಗ ತಾನೇ ನನಗೆ ಹೇಳಿದ್ರಲ್ಲ ನೀವು ಯೋಚನೆ ಮಾಡಬಾರ್ದು ಚಿನ್ನು ಅಂತ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಇವತ್ತು ಊಟ ಮಾಡ್ಕೊಂಡೆ ಖಾಲಿ ಬಾಕ್ಸ್ ತರ್ತೀನಿ, ಓಕೆನಾ? ಓಕೆ ಚಿನ್ನು, ಬಾಯ್. ಹಾಂ, ಯಾರ ಹತ್ರ ಜಗಳ ಆಡಬಾರ್ದು, ಯಾರ ಬಗ್ಗೆನೂ ಮಾತಾಡಬಾರ್ದು, ಓಕೆನಾ? ಓಕೆ ಮ್ಯಾಮ್, ಬಾಯ್. ಚಿನ್ನು, ಕಮ್ ಫಾಸ್ಟ್. ಮ್ಯಾಮ್, ಬಾಯ್. ಮ್ಯಾಮ್, ಬಾಯ್ ಮ್ಯಾಮ್. ಬಾಯ್ ಚಿನ್ನು. ಓ, ನಮ್ಮ ಹಳಿ ದೇವ್ರು ಇಲ್ಲೇ ಕೂತವ್ರೆ. ಪಾಪ ನಮ್ಮ ಹಳಿ ದೇವ್ರಿಗೆ ಎಷ್ಟು ಒಳ್ಳೆಯವರ. ಬೆಳಗ್ಗೆ 500 ರೂಪಾಯಿ ಕೊಟ್ಟವ ನಂಗೆ. ಹಳಿ ದೇವ್ರ ಮಾವ, ಇದೇನಿದು ಕೆಷ್ಟು ಸ್ಮೆಲ್ಲು? ಆಚೆ ನಡೀರಿ ಮಾವ, ಅತ್ತೆ ನೋಡಿದ್ರೆ ಬೈತಾರೆ. ಅಯ್ಯೋ, ಅವಳಿಗೆಲ್ಲ ಮಾಮೂಲಿ ಆಗೋಗ್ಬಿಟ್ಟೈತೆ ಹಳಿ ದೇವ್ರ. ಅವಳೇನು ಬೈಗಾಣಲ್ಲ ಹಳಿ ದೇವ್ರ, ಏನು ಬೈಗಾಣಲ್ಲ ಅವಳು. ಕಾಲಾವತಿ ಒಳ್ಳೆಯವಳು. ನಂಗೆ ಮಾತ್ರ ಕಾಸು ಕೊಡಲ್ಲ ಅಷ್ಟೇ. ಹಳಿ ದೇವ್ರ ಬೆಳಗ್ಗೆ 500 ರೂಪಾಯಿ ಕೊಟ್ರಲ್ಲ. ಇವಾಗ ಈ ಕುಡ್ದಿರೋ ಕಿಕ್ಕು ಇಳಿಯೋ ಮುಂಚೆನೇ ಈ ಬಡಪಾಯಿ ಮಾಂಗ ಒಂದು 500 ರೂಪಾಯಿ ಕೊಟ್ಬಿಡು ಹಳಿ ದೇವ್ರ. 500 ರೂಪಾಯಿ ಇವಾಗ ಬೇಗ ಬೇಕು ಹಳಿ ದೇವ್ರ. ಕೊಟ್ಬಿಡು ಹಳಿ ದೇವ್ರ. ನಿನ್ನ ಕಾಲಿಗೆ ಬೇಗರೆ ಬಿದ್ದುಬಿಡ್ತೀನಿ ಹಳಿ ದೇವ್ರು. ಕೊಡು ಹಳಿ ದೇವ್ರು. ಅಲ್ಲ ಮಾವ, ಬೆಳಗ್ಗೆ ಹುಷಾರಿಲ್ಲ, ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ತಾನೇ ನೀವು ತಗೊಂಡೋಗಿದ್ದು 500 ರೂಪಾಯಿನ. ಇವಾಗ ನೋಡಿದ್ರೆ ಕುಡ್ಕೊಂಬಂದಿದ್ದೀರಲ್ಲ. ಅತ್ತೆ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇನ ನನ್ನನ್ನು ಬೈತಾರೆ ನೀವು ಮಾಡೋ ಕೆಲಸಕ್ಕೆ. ಯಾಕೆ ಮಾವ ನೀವು ಹಿಂಗೆಲ್ಲ ಮಾಡಿದ್ರಿ? ಅಯ್ಯ, ಅವಳು ಹಳಿದವ್ರ ಬೈಯಕ್ಕೆ ನನ್ನ ಬೈಲಿ ನೋಡೋಣ. ಅವಳಿಗಾಯ್ತು ಗಾಚಾರ. ಇಷ್ಟು ವರ್ಷ ಆಯ್ತು ಈ ಕೊಂಪೆಗೆ ಬಂದು ಒಂದು ದಿವಸ $1 ರೂಪಾಯಿನ ಇಂದ ಹೋಗು ಏನಂತ ತಗೊಂಡು ತಿನ್ನೋಗು ಅನ್ನೋದು ಅವಳು ಬಾಯಾಗ ಬರಿಲ್ಲ. ನಮ್ಮ ಹಳ್ಳಿ ದೇವ್ರು 500 ರೂಪಾಯಿ ಕೊಟ್ಬಿಡೋ ಅನ್ನಂಕ. ಹಾಂ, ಬರಲಿ ಅವಳು ಕೈತೆ ನೋಡಿ ಗಾಚಾರ. ಅವಳು ಬರ್ತಾಳೆ ಕೈಯೋ ಕಾಲ ಲೊಟ್ ಅಂತ ಮುರಿದಾಗ್ಬಿಡ್ತೀನಿ ನೋಡು. ಅವಳಿಗೆ ಯಾಕೆ ಹಳಿ ದೇವ್ರು? ಅವಳಿಗೆ ಯಾಕೆ ನೀನು ತಿಳಿ ಬಿಡ್ಬೋದ? ನೀನು ರಾಜನ ಮನೆಗೆ ದೊಡ್ಡ ಹಳಿ ನೀನು. ನಿಮ್ಮ ಅತ್ತೆ ಹತ್ರ ಎಲ್ಲ ವ್ಯವಹಾರ ಕಿತ್ಕ ನೀನು. ಅವಳಿಗೇನು ಬಿಡಬೇಡ ನೀನು. ಅದ್ಯಾವ ಮೇಷ್ ಕೆಲ್ಸಕೋತಿಯಲ್ಲ, ಬೇಡ ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಆರಾಮಾಗಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನೋಡ್ಕೊಂಡಿದ್ದು ಹಳಿ ದೇವ್ರು. ನಂಗೆ ಬೆಳಗ್ಗೆ 1000 ರೂಪಾಯಿ, ಸಾಯಂಕಾಲ 1000 ರೂಪಾಯಿ ಕೊಟ್ಬಿಡು. ನಂಗೆ ಅಷ್ಟೇ ಸಾಕು. ಇನ್ನು ನಾನು ಏನೂ ಕೇಳಲ್ಲ ನಾನು ನಿನ್ನ ಆಸ್ತಿ ಕೇಳಲ್ಲ, ನಿನ್ನ ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ. ಆ ಕಲಾವತಿ ಅವಳು $1 ರೂಪಾಯಿ ಕೊಡಲ್ಲ ಹಳಿ ದೇವರು, ಕೊಡಲ್ಲ ಅವಳು. ಏನು ಮಾವ ನೀವು ಅತ್ತೆ ಹತ್ರ ನಾನು ಬೇಸಂಗೆ ಮಾಡ್ತಾಯಿದ್ದೀರಲ್ಲ? ಹಾಂ, ಅತ್ತೆಗೆ ಅದು ಗೊತ್ತಾದರೆ ಬೇಜಾರು ಮಾಡ್ಕೊಳ್ಳಲ್ಲ. ನೋಡ್ದಾ ಕಾಸು ಕೊಟ್ಟಿರೋದು ಕುಡ್ಕೊಂಬರೋಕ್ಕೆ ಅಂತ? ಹಾಂ, ನನಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತಾನೆ ನೀವು ಕಾಸು ಇಸ್ಕೊಂಡೋಗಿದ್ದು. ಇವಾಗ ನೋಡಿದ್ರೆ ಕುಡ್ಕೊಂಬಂದಿದ್ದೀರಲ್ಲ ಮಾವ. ರೇಖಾ ನೋಡಿದ್ರೆ ಬೈತಾಳೆ ನನ್ನನ್ನು. ಯಾವಳ ಹಳಿ ದೇವ್ರ ನನ್ನನ್ನು ಬೈಯೋದು? ಅದು ಯಾವಳ ಬರಲಿ ನನ್ನ ಹಳಿ ದೇವ್ರನ್ನ ಬೈಯಕ್ಕ. ಒಬ್ಬೊಬ್ಳಿಗೂ ಆಯ್ದೆ ನನಗೆ ಗಾಚಾರ. ನೀವು ಕೊಡು ಹಳಿ ದೇವರು. ನೋಡು ಕಿಕ್ಕಿಳಿತೈತೆ ಹಳಿ ದೇವರು, ಕಿಕ್ಕಿಳಿತೈತೆ. ಅದು ಇಳಿಯೋಕೆ ಮುಂಚೆ ಇವಾಗ ನಾನು ಇನ್ನೊಂದು 2 ಪೆಗ್ ಹಾಕ್ಬಿಟ್ರೆ ಹಾಗೆ ತೇಲಾಡ್ದಾಯ್ತೀನಿ ಹಳಿ ದೇವ್ರ. ಕೊಡು ಹಳಿ ದೇವ್ರ. 500 ರೂಪಾಯಿ ಅಷ್ಟೇ ಹಳಿ ದೇವ್ರ, 500 ರೂಪಾಯಿ ಅಷ್ಟೇ. ಕೊಡು ಹಳಿ ದೇವ್ರ, ನಂಗೆ ಬೇಗ ಬೇಕು. ಕೊಡು ಹಳಿ ದೇವ್ರ. ಇಲ್ಲ ಮಾವ, ನಾನು ಕೊಡಲ್ಲ, ನನ್ನ ಹತ್ರ ಇಲ್ಲ. ಇನ್ನೂ ಸಂಬಳ ಬಂದಿಲ್ಲ. ನಂಗೆ ಸಂಬಳ ಬರೋದು 1ನೇ ತಾರೀಕು. ಮೊನ್ನೆ ಬಂದಿದ್ದ ಸಂಬಳ ಎಲ್ಲ ನಮ್ಮ ಅಮ್ಮನ ಕೊಟ್ಬಿಟ್ಟೆ. ನೀವು ಮಾಮೂಲಿ ಏನು ಕೊಡೋಕೋದೆ ಹಳಿ ದೇವರು? ಏನು ಕೊಡೋಕೋದೆ? ಹಾಂ, ಅವರಲ್ಲ ಆ ಸಂಗೀತ ಎಲ್ಲ ಅವರು ಕೋಡಾದೀಶ್ವರು. ಅವ್ರ ಹತ್ರ ದುಡ್ಡು ಕೊಳಿದೈತೆ. ಏನು ಕೊಡೋಕೋಗಿದ್ದು ನೀವು ಅಮ್ಮನ ಕೈಗೆ? ಕೊಡಬೇಡ ಹಳಿ ದೇವರು. ಅವ್ರ ಹತ್ರ ಬೇಕಾದಷ್ಟು ದುಡ್ಡೈತೆ. ನೀವು ಅಮ್ಮನ ಹೋಗಿ ಅವಳ ಸಂಗೀತಕ್ಕೆ ಚಾಕರಿ ಮಾಡ್ತಾವಳೆ ಅವಳು. ಹಾಂ, ಹೋಗಿ ಅವಳಿಗೆ ಕಾಸು ಕೊಟ್ಟಿದೆಯಲ್ಲ ಹಳಿ ದೇವರು. ಯಾಕೆ ಹಳಿ ದೇವರು ಕೊಡೋಕೆ ಹೋಗಿತ್ತು? ಅವಳು ಸರಿ ಇಲ್ಲ ನಿಮ್ಮ ಅಮ್ಮನ. ಮವ, ತೆಗೆದು ಬಿಟ್ಟರೆ ಹೆಂಗಿರ್ಬೇಕು ಕಪಾಳಕ್ಕೆ? ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇರಲಿ. ಏನು ಅವಳು ಅಂತ ಮಾತಾಡ್ತಾ ಇದ್ದೀರಾ ನಮ್ಮಮ್ಮನ? ಹಾಂ, ಓ ಅವಳು ಅಂದ್ಬಿಟ್ಟು ಹಳಿ ದೇವರು. ಸಾರಿ ಹಳಿ ದೇವರು, ಸಾರಿ. ಎರಿ ಸಾರಿ ಹಳಿ ದೇವ್ರ. ಎರಿ ಸಾರಿ. ಗೊತ್ತಾಗಿಲ್ಲ ಹಳಿ ದೇವ್ರ, ಗೊತ್ತಾಗಿಲ್ಲ. ಓ ಹಳಿ ದೇವ್ರ,
ಅನ್ಕೊಡ್ದಾಗಿತ್ತು ಎರಿ ಎರಿ ಸಾರಿ ಅಳಿದೆ ಅವರ ಎರಿ ಎರಿ ಸಾರಿ. ನಮ್ಮ ಕಾಲಾವತಿ ಅವಳಲ್ಲ, ಅವಳ ಕಂದ್ರಿ ಅವಳು. ಆ ಮುದುಕನ ಅವನಲ್ಲ, ನಮ್ಮ ಮಾವನ ಬಸೈನು, ಅವನ ಕೈಲಿ ದುಡ್ಡು ಕಳ್ಸ್ತಾಳೆ ಬ್ಯಾಂಕಿಗೆ ಹಾಕಕ್ಕ. ಅಪ್ಪ ಹೋಗಪ್ಪ ಬ್ಯಾಂಕಿಗೆ ಹಾಕ್ಬಿಡು ಬಾಬಾ ದುಡ್ಡು ಅಂತಾಳೆ. ನಾನು ನಂಬೋದೇ ಇಲ್ಲಲ್ಲ ಅಳಿದೇವ್ರು, ನಾನು ಹೆಂಡ್ರು. ಆ ಮುದುಕನ ನಂಬುತ್ತಾಳಲ್ಲ ಅಳಿದೇವ್ರು, ಏನು ಮಾಡೋದು ಅಳಿದೇವ್ರು? ನೀವು ಎಲ್ಲರ ಹತ್ರ ಹಂಗೆ ನಂಬಿಕೆ ಕೆಡಿಸ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮನ್ನು ಯಾರೂ ನಂಬಲ್ಲ. ಇವಾಗ ಮನೆಯೊಳಗಿನ ವ್ಯವಹಾರ ಎಲ್ಲ ತಾತನೇ ನೋಡ್ತಾ ಇರೋದು. ಮನೆಗೆ ಏನು ತರಬೇಕು, ರೇಷನ್ ಏನು ಬೇಕು, ಫ್ಯಾಕ್ಟ್ರಿಯಲ್ಲಿ ಎಲ್ಲರಿಗೂ ಸ್ಯಾಲ್ರಿ ಎಷ್ಟು ಕೊಡಬೇಕು, ಅದೆಲ್ಲ ತಾತನೇ ನೋಡ್ಕೊತಾ ಇರೋದು. ನಿಮ್ಗೆ ಅಷ್ಟೊಂದು ಯೋಗ್ಯತೆ ಇರಬೇಕಲ್ಲ. ಅಯ್ಯೋ ಅಳಿದೇವ್ರು, ನೀನೇ ಹಂಗೆ ಅಂದ್ಬಿಟ್ರೆ ಹೆಂಗೆ ಅಳಿದೇವ್ರು? ಹಂಗೆಲ್ಲ ಅನ್ಬೇಡ ಅಳಿದೇವ್ರ. ಬರಲಿ ಇವತ್ತು ಆ ಮುದುಗನ್ಕ ಒಂದು ಗತಿ ಕಾಣಿಸ್ತೀನಿ ಅವನ್ಗೆ. ಏನು ಮಾಡ್ದವನು ಈ ಮನೆಗೋಸ್ಕರ? ನಮ್ಮ ಕಲಾವತಿ ಸಂಪಾದನೆ ಮಾಡಿ ಇಕ್ಕಿರೋ ಕಾಸನ್ನೆಲ್ಲ ಖರ್ಚು ಮಾಡ್ದವನು ಅವನು. ಬರಲಿ ಇವತ್ತು. ಲೇ ನಗ ಯಾಕ? ಓಹೋ ಬಂದೇನ ಬಾ ಮಾವ, ಬಂದೇನಯ್ಯ. ಕೊಡೋ ಆಯ್ತಾ, ನಂಗೆ 1000 ರೂಪಾಯಿ ಕಾಸು ಬೇಕು, ಕೊಡಿತಾ? ನಾನಿನ್ ಯಾಕೆ ಕೇಳ್ತಾ ಇದೆಯಾ? ಹೋಗ ನೀನು ಹೆಂಡ್ರನ್ ಕೇಳಗ, ನನ್ನ ಹತ್ರ ಎಲ್ಲೈತಾ ಕಾಸು? ಏ ಮಾವ, ನಾನಾದ್ರೂ ಸುಳ್ಳು ಹೇಳ್ಬೇಡ ನೀನು. ಬೆಳಗ್ಗೆ ಖಾಲಿ ಕೊಡ್ತಾ ಇರಲಿಲ್ಲ ನಿನ್ನ ಕೈಗ, ಎತ್ಕೊಂಡೋಗಿ ಬ್ಯಾಂಕ್ ಆಗಪ್ಪ ಅಂತ. ಕೊಡಾಯ್ತಾ ಮಾವ? ಕಾಸು ಕೊಡ, ನನಗೆ 1000 ರೂಪಾಯಿ ಇವಾಗ ಬೇಗ ಬೇಕು ಮಾವ. ನೋಡ ಕಿಕ್ ಇಳಿದೋಗ್ಬಿಡ್ತದೆ ಕಿಕ್ಕು. ಕೊಡ ಮಾವ, ಅರ್ಜೆಂಟಾಗಿ 1000 ರೂಪಾಯಿ ನಂಗೆ. ಕಿಕ್ ಇಳಿತಾಗ ಇಳ್ದೋಗ್ಲಿ ಹಂಗೆ ಹೋಗ್ಬಿಡ್ಲಿ. ಏ ಮಾವ, ಜಾಸ್ತಿ ಮಾತಾಡಬೇಡ ನೀನು. ಕೊಡಿತ ಇವಾಗ 1000 ರೂಪಾಯಿ ನಂಗೆ ಬೇಗ ಬೇಕು. ಏಯ್, ನನ್ನ ಹತ್ರ ಎಲ್ಲೈತೆ? ನೀನೇ ಹೇಳ್ದಲ್ಲ ಬ್ಯಾಂಕ್ ಹಾಕು ಅಂತ ಹೇಳಿದ್ಲು ಕಲಿ ಅಂತ. ಎತ್ಕೊಂಡೋಗಿ ಬ್ಯಾಂಕ್ಗೆ ಹಾಕಿದ್ನಿ ನಾನು. ನನ್ನ ಹತ್ರ ಎಲ್ಲೈತಾ ಕಾಸು? ಅವಳು ಕೊಡಿತಾಳೆ ನಿಂಗೆ ಕಾಸು, ನಂಗೆ ಗೊತ್ತು. ಕೊಟ್ಟಿದ್ದಾಳೆ, ದಿನ 1000 ರೂಪಾಯಿ ಕೊಡ್ತಾಳೆ. ಇರ್ಲಿ ಇಕ್ಕಪ್ಪ ಜೋಬಾಗ, ನಿಂಗೆ ಏನಕ್ಕೆ ಬೇಕಾಗ್ತದೆ ಅಂತ. ಕೊಡಮ್ಮ ಕಾಸಲ್ಲೇ, ಕೊಡಮ್ಮವ. ಏನಪ್ಪ ಇದು ಮನೆಗೆ ಗಲಾಟೆ? ಓ ನಾನು ಏನ್ರು ಬಂದು ನಾನು ಏನ್ರು. ಏ ಕಲೆ ಕೊಡಾಯ್ತಾ ಕಾಸು? ಕೊಡ, ನಂಗೆ ಬೇಕು ಕಾಸು. ಅಪ್ಪ ನಾನು ಹೇಳಿಲ್ಲ ಕಾಸು ಕೊಡಬೇಡ ಅಂತ, ಸುಮ್ಮನೆ ಕುಡ್ದು ಬಂದು ಗಲಾಟೆ ಮಾಡ್ತಾನೆ ಅಂತ. ಯಾಕಪ್ಪ ಕೊಡಕ್ಕೆ ಹೋಗಿದ್ದು? ಇಲ್ಲಮ್ಮ, ನಾನು ಕೊಟ್ಟಿಲ್ಲ. ಬೆಳಗ್ಗೆಯಿಂದ ಇವಾಗೆ ನೋಡ್ತಾ ಇರೋದು ಇವನ್ನ. ಎಲ್ಲಿಂದ ಬಂತು ನಿಂಗೆ ಕಾಸು ಕುಡಿಯೋಕ್ಕ? ಎಲ್ಲಿಂದ ಬಂತು? ಅತ್ತೆ, ನನ್ನ ಹತ್ರ ಬೆಳಗ್ಗೆನೆ ನಂಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಕೊಡು ಅಂತ ಹೇಳ್ಬಿಟ್ಟು ಒಂದು 500 ರೂಪಾಯಿ ಇಸ್ಕೊಂಡೋದ್ರು. ಇವಾಗ ನೋಡಿದ್ರೆ ಕುಡ್ಕೊಂಬಂದವ್ರತ್ತೆ. ಸುಳ್ಳು ಬೇರೆ ಹೇಳೋದು ಕಲ್ತಿದ್ಯಾ? ಇನ್ನೆಷ್ಟು ಜನಕ್ಕೆ ಇನ್ನೆಷ್ಟು ಸುಳ್ಳು ಹೇಳಿ ಕಾಸು ಇಸ್ಕೊಂಡೋಗಿ ಕುಡಿದ್ಬಿಟ್ಟು ಬಂದಿದ್ಯಾ? ಏನು ಬಂದಿರೋದು ನಿಂಕ? ಸ್ಟಾಪ್ ಮಾಡೋ ನೀನು. ಮುಂದಕ್ಕೆ ಹೋಗೋದಂದ್ರೆ ಗಾಡಿ ನೋಡ್ಕೊ ಚೆನ್ನಾಗಿರಲ್ಲ. ಸ್ಟಾಪ್ ಮಾಡೋ ನೀನು. ಆ ಮುಸ್ಲಿಂ ಮೇಲಿರೋ ನಂಬಿಕೆ ನನ್ನ ಮೇಲೆ ಇಲ್ಲಲ್ಲ. ಬೆಳಗ್ಗೆ ದುಡ್ಡು ಕೊಡ್ತಾ ಇದ್ದಲ್ಲ ಬ್ಯಾಂಕ್ ಹಾಕು ಅಂತ, ಅದೇ ದುಡ್ಡು ನನ್ನ ಕೈ ಕೊಟ್ಟಿದ್ದಿದ್ರೆ ನಿನ್ನ ಕೈ ಕೊಟ್ಟಿದ್ದಿದ್ರೆ ಇನ್ನೂ ಒಂದಷ್ಟು ಕುಡ್ಕೊಂಬರ್ತಾ ಇದ್ದೆ. ದುಡ್ಡು ಕೊಡ್ಬೇಕಂತ ದುಡ್ಡು ಮಾನ ಮರ್ಯಾದೆ ಆಗಲ್ಲ. ಮನೆಯೊಳಗೆ ಅಳಿನೋನೆ, ಅಳಿನ ಮುಂದೆ ಹೆಂಗಿರ್ಬೇಕಪ್ಪ ನಾನು ಅಂತ ಗೊತ್ತಾಗಲ್ಲ ನಿನಗೆ. ಅಳಿನ ಮುಂದೆ ನೀನೇ ಕಳ್ಕೊತಾ ಇದೆಯಾ ನಿನ್ನ ಬೆಲೆನ? ಏಯ್, ನಮ್ಮ ಅಳಿದೇವರು ಪೊಯ್ನು ವಜ್ರ. ನಮ್ಮ ಅಳಿದೇವ್ರನ್ನೇನು ಮಾತಾಡಬೇಡ ನೀನು ನಿಮ್ಮಪ್ಪನೂ ಅಷ್ಟೇ ಮಾತಾಡೋ. ನಮ್ಮ ಅಳಿದೇವ್ರ ಬಗ್ಗೆ ಮಾತಾಡಿದೆ ಅಂದರೆ ನಿಂಗೆ ಐದ ಗಾಚಾರ. ಲೇ ಮಾವ, ನಿಂಗೊಂದು ಬ್ರೇಕಿಂಗ್ ನ್ಯೂಸ್ ಆಯ್ತಾ? ಏನಪ್ಪ ಅದು ಬ್ರೇಕಿಂಗ್ ನ್ಯೂಸು? ನಾನಿವತ್ತು ಬೆಳಗ್ಗೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ. ನಾಳೆ ಬೆಳಗ್ಗೆ ತಾಳಿ ಕಟ್ಕೊಂಡು ಇಲ್ಲಿ ಬರ್ತಾ ಇರೋದೆ ನಾನು. ಮದುವೆ ಮಾಡ್ಕೊಂಡು. ನನ್ನನ್ನು ಯಾರು ಊಟ ತಿಂದ, ನೀರು ಕುಡ್ದ, ಮಲ್ಕೊಂಡ, ಎದ್ದ ಅಂತ ಕೇಳೋರೇ ಇಲ್ಲ. ಮದುವೆ ಮಾಡ್ಕೊಂಡು ನಿಮ್ಮೂರಿಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಇಲ್ಲಿಗೆ ಏನಕ್ಕೆ ಬರ್ತಾ ಇರೋದು ನೀನು? ನಮ್ಮೂರಿಗೆ ಯಾಕೆ ಕರ್ಕೊಂಡೋಗ್ಲಿ ಅಣ್ಣ? ನಮ್ಮೂರಿಗೆ ಯಾಕೆ ಕರ್ಕೊಂಡೋಗ್ಲಿ? ಎಲ್ಲಿಗೆ ಬರ್ತೀನಿ ನಾನು? ಇಲ್ಲ, ಅವಳ ಜೊತೆಗೆ ಇರ್ತೀನಿ ನಾನು. ಇಲ್ಲ ರಾಣಿ ನೋಡ್ಕೊಂತೀನಿ. ಇದೇನು ನಿಮ್ಮ ಅಪ್ಪನ ಮನೆ ಅಲ್ಲ. ನೀನು ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳಕ ನಾವು. ಆಯಿತಾ? ಮದುವೆ ಮಾಡ್ಕೊಂಡ ನಿನ್ನ ಜಾಗಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಬಂದು ಜಾಸ್ತಿ ಮಾತಾಡಿದ್ದೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಒದ್ದು ಒಳಕಾಗ್ತಾರೆ. ಮೊನ್ನೆ 6 ತಿಂಗಳು ಇದ್ಬಿಟ್ಟು ಬಂದಿದ್ಯಾ, ಇವಾಗ ಪರ್ಮನೆಂಟಾಗಿ ಅಲ್ಲೇ ಇರ್ತೀಯಾ. ಮದುವೆ ಮಾಡ್ಕೊಂಡ ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇರೋ. ನಮ್ಮ ಮನೆ ಗಂಟ ಬರ್ಕೊಡು ನೀನು. ನಂದು ಮನೆ. ನೀವೆಲ್ಲ ಜಾಗ ಖಾಲಿ ಮಾಡ್ತಾ ಇರಬೇಕು. ನಾನು ಮದುವೆ ಆಗಿ ಇಲ್ಲಿಗೆ ಕರ್ಕೊಂಬರೋದು ಅವಳನ್ನ. ಅದೇನು ಮಾಡಿದ್ರೆ ಮಾಡ್ಕೊ ಹೋರಿ.